ಅದೇ ಅಕ್ಕ, ಬರೀ ಪಿ ಸಿ ಕೆಲಸ ಮಾಡ್ಕೊಂಡಿದ್ರೆ ಏನ್ ಪ್ರಯೋಜನ ಅಲ್ವಾ? ಪಿ ಸಿ ಕೆಲಸ ಮಾಡ್ಕೊಂಡಿದ್ರೆ ಏನ್ ಪ್ರಯೋಜನನಾ? ಗೌರಿ, ನಿನ್ ಗಂಡ ಆರಕ್ಷಕ ಅಂದ್ರೆ ಆಪ್ತ ರಕ್ಷಕ ಅಂತ ಅರ್ಥ. ನಿನ್ ಗಂಡನಂಥವ್ರು ಇರೋದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡ್ಕೊಂಡಿರೋದು. ಹೌದು ಗಿರಿಜಮ್ಮ, ಇವಳಿಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಅದಕ್ಕೆ ಈ ಕೆಲಸದ ಜೊತೆಗೆ ಸೈಡ್ ಬಿಸ್ನೆಸ್ ಮಾಡುವ ಅಂದೇಳಿ ಪ್ಲ್ಯಾನ್ ಮಾಡಿದೆ. ಅದೆಂತ ಅಂದರೆ, ಉತ್ತರ ಪ್ರದೇಶದಲ್ಲಿ ಒಂದು ಮಣ್ಣಿನ ಲಾಟಿ ಸಿಕ್ಕತ್ತಮ್ಮ. ಆ ಲಾಟಿನ ಒಂದು ಲೋಡ್ ತರಿಸೋದು, ಕಡೆಗೆ ರಾಜಸ್ಥಾನ್ ಗುಜರಾತಿಂದ ಗಿರ್ ತಳಿ ಹಸುನ ತರಿಸೋದು. ಅದು ದಿನಕ್ಕೆ 2 ಲೀಟ್ರ್ ಹಾಲು ಕೊಡ್ತಂಬ್ರ ಮರ್ರೆ. 1 ಲೀಟ್ರಿಗೆ 70 ರೂಪಾಯಿ. ಅದನ್ನ ಇಟ್ಕೊಂಡು ನಾನೊಂದು ಟೀ ಅಂಗಡಿ ಓಪನ್ ಮಾಡ್ತೆ. ಆ ಟೀ ಅಂಗಡಿ ಹೆಸರೇ ಬಾಗುರು ಟೀ ಕುಡಿಯೋಣ ಅಂತನಾ? ಅಲ್ಲ, ಹಾಯ್ ಬನ್ನಿ ಚಾ ಕುಡುವ. ಲಾಟಿಗೆ ಹಾಕಿ ತಂದೂರಿ ಚಾ ಅಂದಳಿ ಕೊಟ್ರೆ ಬಿಸ್ನೆಸ್ ಹೆಂಗೆ? ರೀ, ಡೈರೆಕ್ಟ್ ಆಗಿ ಟೀ ಮಾರ್ತೀನಿ ಅಂತ ಹೇಳಿ, ಅದ್ಬಿಟ್ಟು ಇಷ್ಟು ಉದ್ದ ಯಾಕೆ ಹೇಳ್ತಾ ಇದ್ದೀರಾ? ಅಕ್ಕ, ಬಿಸ್ನೆಸ್ ಮಾಡ್ಲಿ, ತಪ್ಪಲ್ಲ. ಆದ್ರೆ ಇವಾಗ ಧನುರ್ಮಾಸ ಶುರುವಾಗಿದೆ, ಅದಕ್ಕೆ 1 ತಿಂಗಳು ಬಿಟ್ಟು ಶುರು ಮಾಡಿ ನನ್ನ ಮಾತೆ ಕೇಳಲ್ಲ ಅಂತಾರೆ. ಯೋಗ್ಯ, ನಾನೆಲ್ಲ ಕೇಳಿಸ್ಕೊಂಡೆ. ನಿನಗೆ ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಿಲ್ಲ. ಈ ಧನುರ್ಮಾಸದಲ್ಲಿ ಒಳ್ಳೆ ಕೆಲಸ ಮಾಡೋದಿರಲಿ, ಅದ್ರ ಬಗ್ಗೆ ಮಾತಾಡಬಾರ್ದು. ಈ ಕೇರಾಡಿ ಕಾಶಿನಾಥ ಮುಂದಿಟ್ಟು ಹೆಜ್ಜೆನ ಹಿಂದಿಟ್ಟು ಪ್ರಮೇಯನೇ ಇಲ್ಲ. ನಾವು ಯಾವುದಾದ್ರೂ ಕೆಲಸನ ಒಳ್ಳೆ ಮನಸ್ಸಿಂದ ಮಾಡ್ರೆ ನಮ್ಗೆ ಒಳ್ಳೇದೇ ಆಗ್ತಂದಳಿ ಚೂರು ಹೇಳ್ತಿರ್ತಾರಲ್ಲ. ಮತ್ತೆ ಮೊನ್ನೆ ತಾನೇ ಹೊರಗೋದವರು ವಾಪಸ್ ಬಂದ್ರಿ. ಹಂಗೊಂದು ವೇಳೆ ಮುಂದಿಟ್ಟು ಹೆಜ್ಜೆನ ಹಿಂದಿಡ್ಲೇಬೇಕಾದ ಪ್ರಮೇಯ ಬಂತು ಅಂದರೆ ಅದು 2 ಕಾರಣಕ್ಕೆ. ಒಂದು, ನಾನು ಮೊಬೈಲ್ ಫೋನನ್ನು ಮನೇಲಿ ಬಿಟ್ಟು ಹೋಗಿರ್ಬೋದು, ಇಲ್ಲ 4-5 ನಾಯಿ ನನ್ನನ್ನು ಬೆರೆಸ್ಕೊಂಡು ಬರ್ತಾ ಇರ್ತೀನಿ. ಸೊ ಯು ಡೋಂಟ್ ಡಿಸ್ಟರ್ಬ್ ಮೀ. ನಾನೀಗ ಬ್ಯಾಂಕಿಗೆ ಹೋಗ್ತಿದ್ದೆ, ಬಿಸ್ನೆಸ್ ಅಪ್ರೂವಲ್ ತಗೊಂಬಕ್ಕೆ. ಎಕ್ಸ್ಕ್ಯೂಸ್ ಮಿ, ಫೋನ್ ಬಂದೆ. ಓಹ್, ಬ್ಯಾಂಕಿಂದನೇ ಫೋನ್ ಮಾಡ್ತಿದ್ರು. ಅಲ್ಲ ಸರ್, ಹಾಂ ಅದೇ ಅಪ್ರೂವಲ್ ತಗೊಂಡು ಬರ್ತಾ ಇದ್ದೆ. ಒಪ್ಪದು ಬೇಡ್ದ? ಎಂತಕ್ಕೆ ಎಂತ ರಿಜೆಕ್ಟ್ ಆಯ್ತಾ? ಹಲೋ, ಕಟ್ಟ ಮಾಡಿ. ಅದಕ್ಕೆ ಹೇಳಿದ್ದು, ಧನುರ್ಮಾಸದ ಟೈಮಲ್ಲಿ ಯಾವ ಒಳ್ಳೆ ಕೆಲ್ಸಕ್ಕೂ ಕೈ ಹಾಕಬಾರ್ದು, ಕೈಗೆ ಹತ್ತಲ್ಲ ಅಂತ. ಈಗ ಹೆಜ್ಜೆ ಎಲ್ಲ ಮಾಡೋ ಕೆಲಸನ ಹಿಂದಿಡ ಆಗಾಯ್ತು. ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯೆ? ಬೇಕು ಅಂತ ಮಾಡ್ಲಿಲ್ಲ. ಮಾಡ್ಕೊಂಡು ಬಂದ್ಮೇಲೆ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಅಂತ ಯಾರೇ ಕೇಳ್ತಾರೆ? ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಅಮ್ಮ, ಯಾಕೆ ಸ್ಟೋರ್ ಆಗಿ ಆಡ್ತಿದ್ಯಾ? ಇದೆಲ್ಲ ಒಂದು ಮ್ಯಾಟ್ರಾ? ಅಕ್ಕ, ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ನೀನು ಹಾಗೆ ಇನ್ನೊಂದು 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗು. ಪ್ರತಿ ಫೇಲಿಯರ್ನ ಸ್ಟೆಪ್ ಆಗಿ ಮಾಡ್ಕೋ, ಆಗ ಬೇಗ ಮೇಲ್ ಬರ್ಬೋದು. ನಾನು ಈಗಾಗಲೇ ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಕೂತಿದ್ರೆ ಇನ್ನ 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬೇಕಂತೆ. ಸುಮ್ಮನಿರೋ. ಅಯ್ಯೋ, ನಾನು ಹೇಳೋದೇ ನಿನಗೆ ಅರ್ಥ ಆಗ್ತಿಲ್ಲ ಅಪ್ಪ. ಅಮ್ಮ, ತಾತ ನಂಗೆ 50 ರೂಪೀಸ್ ದುಡ್ಡು ಕೊಟ್ಟಿದ್ರಲ್ಲ, ಎಲ್ಲದು? ಅಕ್ಕ ಅಳ್ತಿದ್ದಾಳೆ, ಕಣ್ಣೀರು ಒರೆಸು ಅಂದ್ರೆ ದುಡ್ಡು ಕೇಳ್ತೇನೋ? ದುಡ್ಡು ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಕ್ಕ, 50 ರೂಪಾಯಿ ನೋಟ್ನ ಮುದ್ರಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ. ಅದನ್ನ ತಗೊಂಡು ಕೆಳಗೆ ಬಿಸಾಕಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ. ಹಾಕೊಂಡು ಚಕ 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 ಅಂತ ತುಳಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ ಕಣ, ಅಷ್ಟೇ ಲೈಫು. ನಮ್ಮಂತ ಸ್ಟೂಡೆಂಟ್ಸ್ ಫೇಲ್ ಆದ್ರೂ ವ್ಯಾಲ್ಯೂ ಕಡಿಮೆ ಆಗಲ್ಲ. ಎಕ್ಸಾಂಪಲ್ ನನ್ನನ್ನೇ ತಗೋ, ನಾನು ಎಷ್ಟು ಸಲ ಫೇಲ್ ಆಗಿದ್ದೀನಿ, ಆದ್ರೂ ನನ್ನ ವ್ಯಾಲ್ಯೂ ಕಡಿಮೆ ಆಗಿದ್ಯಾ? ವ್ಯಾಲ್ಯೂ ಅಲ್ಲಿ ಬಾವಿ ಸುದ್ದಿ ಕೋರಿಟ್ಟಿದ್ದೀನಿ, ತಗೊಂಡ್ಬನ್ರಿ. ವ್ಯಾಲ್ಯೂ ಅಂತ ಪ್ರಣಿ, ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ರೆ 29-92 ಆಗಲ್ಲ ಕಣೆ. ಕರೆದಾಗಿರಿ ಬಂದ್ರಾ? ನೋಡಿ ನಿಮ್ಮ ಮಗಳನ್ನ ನೋಡ್ತಾ ಇದ್ದೀನಿ. ಪ್ರಣಿ, ಯಾಕಮ್ಮ ಅಳ್ತಾ ಇದ್ಯಾ? ಅಂತ ಅಪ್ಪಂಗ್ ಮಗಳ ಹುಟ್ಟಿದ್ಮೇಲೆ ಅಳ್ದೆ ಇನ್ನೇನ್ರಿ ಮಾಡ್ತಾಳೆ? ಅವಳ ಕಣ್ಣೀರಿಗೆ ನೀವೇ ಕಾರಣ. ನಾನೇನ್ ಮಾಡಿದೆ ಪ್ರಣಿ? ಅಪ್ಪ, ನಾನು ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ಪ್ರಣಿ, ನೀನ್ ಫೇಲ್ ಆಗಿಲ್ಲ, ನೀನು ರ್ಯಾಂಕ್ ತೆಗಿಯೋ ಸ್ಟೂಡೆಂಟೇ. ಆದ್ರೆ ನೀನ್ ಫೇಲ್ ಆಗಕ್ ಕಾರಣ ನಿಮ್ಮಪ್ಪ. ಏನ್ ಮಾತಾಡ್ತಾ ಇದೀಯ ಗಿರಿ ನೀನು?
ಅವಳು ಫೇಲ್ ಆಗೋದಕ್ಕೆ ನಾನು ಕಾರಣನ? ದಿನ ಬೆಳಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನನ್ನ ಮಗಳು ರ್ಯಾಂಕ್ ಬರಲಿ ಅಂತ. ಪ್ರಾರ್ಥನೆ ಮಾಡ್ಕೊಂಡ್ರೆ ಏನ್ರಿ ಪ್ರಯೋಜನ? ಮಕ್ಕಳಿಗೆಲ್ಲ ಒಳ್ಳೇದಾಗತ್ತೆ, ವ್ರತ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ರೆ ದೇವಸ್ಥಾನಕ್ಕ ನಾನ್ ಬರಲ್ಲಪ್ಪ, ಅಯ್ಯೋ ಚಳಿ, ನಾನಂತೂ ತಣ್ಣೀರಲ್ಲಿ ಸ್ನಾನ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡೋದು ಪೂಜೆ ಮಾಡಿದ್ರೆ ಮಾತ್ರನಾ, ವ್ರತ ಮಾಡಿದ್ರೆ ಮಾತ್ರನಾ ಅಂತ ಕೇಳಿದ್ರಿ ತಾನೆ. ಅದಕ್ಕೆ ಆ ಭಗವಂತ ಕೋಪ ಮಾಡಿಕೊಂಡು ನನ್ನ ಮಗಳು ಫೇಲ್ ಆಗೋ ಹಾಗೆ ಮಾಡಿದಾನೆ. ಅಪ್ಪ ನಾನು ಎಲ್ಲಾನು ಓದಿದೆ, ಆದ್ರೆ ಬರೇ ಕೂತಿದ ತಕ್ಷಣ ನನಗೇನು ನೆನಪೇ ಆಗ್ತಿರ್ಲಿಲ್ಲ. ಕೇಳಿಸ್ಕೊಂಡ್ರ? ಎಲ್ಲ ಓದಿದ್ರು ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಆ ದೇವ್ರೆ ನಿಮಗ್ ಬುದ್ಧಿ ಕಲ್ಸೋದಕ್ಕೆ ಅಂತ ಹೀಗ್ ಮಾಡಿದಾನೆ. ಈಗ್ಲಾದ್ರೂ ತಿದ್ಕೊಂಡು ನನ್ನ ಜೊತೆ ವ್ರತ ಮಾಡ್ರಿ. ಇಲ್ಲ ಅಂದ್ರೆ ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರೋ ಇವಳು ಪಬ್ಲಿಕ್ ಎಕ್ಸಾಮ್ ಅಲ್ಲಿ. ಏ ಗಿರಿ, ಯಾಕೆ ಭಯ ಆಗ್ತೀಯಾ? ಪ್ರಣಿ ಎಕ್ಸಾಮ್ ಅಂದ ತಕ್ಷಣ ಪ್ಯಾನಿಕ್ ಆಗೋದು ನಿನಗೆ ಗೊತ್ತಿಲ್ವಾ? ಅದಕ್ಕೆ ಓದಿದ್ರು ಮರ್ತಿದ್ದಾಳೆ. ಅವಳಿಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ. ನೋಡು, ನಾವು ಅವಳಿಗೆ ಆತ್ಮವಿಶ್ವಾಸ ತುಂಬಬೇಕು, ಆಗ ಧೈರ್ಯಶಾಲಿ ಆಗ್ತಾಳೆ, ಮುಂದಿನ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬರ್ತಾಳೆ. ಇದೆಲ್ಲ ಹೇಳೋದ್ರ ಬದಲು ನನ್ನ ಜೊತೆ ವ್ರತ ಮಾಡ್ರಿ. ಪ್ರಣಿ ಖಂಡಿತ ಮೊದ್ಲಿನ ತರ ಆಗ್ತಾಳೆ. ಇಲ್ಲ ಅಂದ್ರೆ ಈ ಮನೇಲಿ ಏನೇ ಅನಾಹುತ ಆದ್ರೂ ಅದಕ್ಕೆಲ್ಲ ನೀವೇ ಕಾರಣ ಆಗಿರ್ತೀರಾ, ಹೇಳಿದ್ದೀನಿ. ಯಾಕೆ ಹಿಂಗೆ ಅಸಂಬದ್ಧವಾಗಿ ಮಾತಾಡ್ತಾ ಇದೀಯ ನೀನು? ಅವಳು ಕಷ್ಟಪಟ್ಟು ಓದಿದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಆ ಪ್ರತಿಫಲ ಕೊಡೋದು ಭಗವಂತ. ನೋಡಮ್ಮ ಪ್ರಣಿ, ಪ್ರಯತ್ನಕ್ಕೆ ಫಲ ಇದೆ, ಶ್ರಮಕ್ಕೆ ಗೆಲುವಿದೆ. ಇದನ್ನ ನಂಬು, ಒಳ್ಳೇದಾಗುತ್ತೆ. ವ್ರತ ರೀ ನನ್ನ ಮಾತು ಕೇಳಿ. ಅಯ್ಯೋ ದೇವ್ರೆ, ಇವ್ರನ್ನ ವ್ರತ ಮಾಡೋದಕ್ಕೆ ಹೇಗಪ್ಪ ಒಪ್ಪಿಸ್ಲಿ ನಾನು ಭಗವಂತ? ಇವತ್ತೇ ಅಲ್ವಾ ನಾನು ಆಫೀಸಿಂದ ಬೇಗ ಬಂದಿರೋದು? ಬೆಳಗ್ಗೆ ಬೇಗ ಹೇಳ್ಬೇಡಿ, ಸಂಜೆ ಆಫೀಸಿಂದ ಬೇಗ ಮನೆಗೆ ಬಂದು ಫೋನ್ ನೋಡ್ತಾ ಕೂತ್ಕೊಳ್ಳಿ. ನಾನು ಒಬ್ಳೆ ಸಾಯ್ಬೇಕು, ಯಾರು ನನ್ನ ಮಾತು ಕೇಳಲ್ಲ. ಯಾಕಿರಿ ಮತ್ತೆ ಶುರು ಹಚ್ಕೋತಾ ಇದೆಯಾ? ಪಾಪ ಪ್ರಣಿ ಅವಳ ಪಾಡುಗಳು ಓದ್ತಾ ಇಲ್ವಾ? ಏನಮ್ಮ? ಹೋ ಅಪ್ಪ, ಮೊದ್ಲಿಗಿಂತ ಚೆನ್ನಾಗಿ ಓದ್ತೀನಿ. ಅವ್ರು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ರು ಒಂದ್ ಕ್ಷಣ ಯೋಚನೆ ಮಾಡದೆ ಹಂಗೆ ಆನ್ಸರ್ ಮಾಡೋ ತರ ಪ್ರಿಪೇರ್ ಆಗ್ತೀನಿ. ನೋಡಿದ್ಯಾ, ಒಂದು ಸರಿ ಸೋತಾಗ್ಲೇ ಗೆಲ್ಲಲೇಬೇಕು ಅನ್ನೋ ಹಠ ದುಪ್ಪಟ್ಟಾಗೋದು. ಗೆದ್ದೇ ಗೆಲ್ತೀವಿ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದೇ ನಮ್ಮ ಮಿಡಲ್ ಕ್ಲಾಸ್ಗೆ ವೇದವಾಕ್ಯ. ಇದನ್ನೇ ಫಾಲೋ ಮಾಡು. ಅಪ್ಪ ಮಗಳು ಒಂದಾಗ್ಬಿಡ್ತೀರಾ? ನನ್ನ ಮನ್ಸಲ್ಲಿರೋ ನೋವು ನನಗೆ ಮಾತ್ರ ಗೊತ್ತು. ನೀನ್ ಯಾಕಮ್ಮ ನೊಂದ್ಕೋತೀಯ? ಯಾವಾಗ್ಲೂ ನೀನ್ ಮಾಡೋ ವ್ರತಕ್ಕೆ ಅಡ್ಡಿ ಮಾಡ್ತಾ ಇರ್ತಾನೆ ಇವನು, ಅಯೋಗ್ಯಂತಂದು. ಅಪ್ಪ, ನಾನು ಯಾವ ಸಂಪ್ರದಾಯಕ್ಕೂ ಯಾವ ವ್ರತಗಳಿಗೂ ವಿರೋಧ ವ್ಯಕ್ತಪಡಿಸಲ್ಲ. ಅದೆಲ್ಲ ಅವ್ರವ್ರ ನಂಬಿಕೆ, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ನನಗೆ ಮಾಡು ಅಂತ ಬಲವಂತ ಮಾಡಿಕೊಡ್ದು ಅಷ್ಟೇ ನಾನು ಹೇಳೋದು. ಅಲ್ಲ ಮಾವ, ನಾನು ವ್ರತ ಮಾಡ್ತಿರೋದು ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ. ಹೌದು, ನನ್ನ ಜೊತೆ ಇವ್ರಿಗೆ ವ್ರತ ಮಾಡೋದಕ್ಕೆ ಏನು ಅಂತ. ನಾನು ಅಷ್ಟೇ ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಹೊರಗಡೆ ಹೋಗಿ ದುಡಿತಾ ಇರೋದು. ಅದೇ ನನ್ನ ವ್ರತ, ಅದೇ ನನ್ನ ಸಂಪ್ರದಾಯ. ಬಸವಣ್ಣವರೇ ಹೇಳಿಲ್ವಾ, ಕಾಯಕವೇ ಕೈಲಾಸ ಅಂತ? ನೀನು ಶಿವ ಶಿವ ಅಂತ ಬಾಯಲ್ಲಿ ಹೇಳಿ ಕೈಲಾಸ ನೋಡ್ತೀಯ, ಆದ್ರೆ ನಾನು ಶಿವ ಮತ್ತೆ ಕೈಲಾಸ ಎರಡನ್ನು ನನ್ನ ಕೆಲಸದಲ್ಲೇ ನೋಡ್ತೀನಿ. ನಮ್ಮ ದಾರಿ ಬೇರೆ ಇರ್ಬೋದು, ಆದ್ರೆ ನಾವು ಸೇರೋ ಗುರಿ ಒಂದೇ. ಅರ್ಥ ಮಾಡ್ಕೊ. ಅಮ್ಮ, ನನಗೆ ಯಾಕೋ ಅಪ್ಪ ಕರೆಕ್ಟಾಗೆ ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ. ಆದ್ರೂ ಯಾವ್ದು ಕರೆಕ್ಟು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನೀನು ಕರೆಕ್ಟಾಗಿ ಹೇಳ್ತಿದ್ಯಾ, ಅಪ್ಪನೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಅಮ್ಮ. ನೀನು ಅದೇ ಕನ್ಫ್ಯೂಷನ್ ಅಲ್ಲೇ ಇರಮ್ಮ. ಕನ್ಫ್ಯೂಷನ್ ಈಸ್ ಹ್ಯಾಪಿನೆಸ್. ಏನೋ ಇನ್ನೊಂದ್ಸಲ ಮಕ್ಳಿಗೆ ಏನಾದ್ರೂ ತೊಂದರೆ ಆಗ್ಲಿ, ಆಗ ಮಾತಾಡ್ತೀನಿ ನಾನು. ಏನಾಯ್ತು? ಕೈ ತೊಳೆಯೋಕೆ ಅಂತ ಹೋಗಿದ್ದೆ, ಆಗ ಯಾರೋ ತಳ್ದಂಗಾಯ್ತು, ಬಿದ್ಬಿಟ್ಟೆ. ತಳ್ದಂಗಾಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿಸ್ಕೊಂಡ್ರೇನ್ರಿ? ಯಾರೋ ತಳ್ದಂಗಾಯ್ತಂತೆ. ಜನ ಕಂಡೋರ್ ಮಕ್ಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರೆ, ಆದ್ರೆ ನೀವು ನಿಮ್ಮ ಮಕ್ಳನ್ನೇ ಬಾವಿಗೆ ತಳ್ಳಿ ಆಳ ನೋಡ್ತಿದ್ದೀರಲ್ರಿ. ಕಿರಿ,
ಯಾರೋ ಹೇಗೆ ತಳ್ದಂಗೆ ಆಗುತ್ತೆ. ಬಾತ್ರೂಮಲ್ಲಿ ಇದ್ದಿದ್ದು ಇವನೊಬ್ನೇ ಅಲ್ವಾ? ಆ ಭಗವಂತ ಎಲ್ಲ ನೋಡ್ತಿರ್ತಾನೆ. ಅವನ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಅದಕ್ಕೆ ಸ್ಕಂದ ಬಿದ್ದಿದ್ದು. ಇಷ್ಟಾದ್ರೂ ನಿಮಗೆ ಬುದ್ಧಿ ಬರ್ತಿಲ್ವಲ್ರಿ? ಅಮ್ಮ ಅವ್ನು ಅವಾಗ್ಲಿಂದ ನೋವು ಅಂತ ಒದ್ದಾಡ್ತಾ ಇದ್ದಾನೆ. ನೀನ್ ನೋಡಿದ್ರೆ ಮಾತಾಡ್ತಾನೆ ಇದೆಯಲ್ಲ. ಸ್ಕಂದ ಬಾ ಬ್ಯಾಂಡೇಜ್ ಹಾಕ್ತೀನಿ. ಅಮ್ಮ ನಾನು ನಾಳೆ ಸ್ಕೂಲ್ಗೆ ಹೋಗಲ್ಲ, ಕಾಲು ತುಂಬಾನೇ ನೋವ್ತಿದೆ. ಸರಿ ಕಂದ, ನೀನು ಹೋಗೋದು ಬೇಡ. ಎಲ್ಲಿವರೆಗೂ ಇವ್ರು ವ್ರತ ಮಾಡೋದಕ್ಕೆ ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಮನೇಲಿ ಒಂದಲ್ಲ ಒಂದು ಅನಾಹುತ ಆಗ್ತಾನೆ ಇರುತ್ತೆ. ನೀನು ಹೋಗು ಕಂದ, ಪ್ರಾಣಿ ಕರ್ಕೊಂಡು ಹೋಗು. ಹುಷಾರು. ಅಯೋಗ್ಯ, ಮಕ್ಕಳಿಗೋಸ್ಕರ ಆದ್ರೂ ನಿನ್ನ ಆದರ್ಶನ ಪಕ್ಕಕ್ಕಿಡು. ಸರಿ, ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ವ್ರತ ಮಾಡ್ತೀನಿ. ಅಪ್ಪ, ನಂಗೆ ಈಗ ಸಮಾಧಾನ ಆಯ್ತು. ಅಪ್ಪ ಭಗವಂತ, ಕೊನೆಗೂ ಇವ್ರು ವ್ರತ ಮಾಡೋದಕ್ಕೆ ಮನ್ಸು ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ದೇವ್ರೆ ದೇವ್ರೆ. ಗಿರಿ, ಇವತ್ತು ಹಾಲಿಡೇನಾ? ಅಯ್ಯೋ, ನೀವೇ ಆಫೀಸ್ಗೆ ಹೋಗಿ ಬಂದ್ರಲ್ಲ, ಹಾಲಿಡೇನಾ ಅಂತ ಕೇಳ್ತಿದ್ದೀರಲ್ರಿ. ಮತ್ತೆ ನಾನು ಹಾಲಿಡೆ ಅಂತ ಹೇಳದೆ ಇದ್ರು ಒಲೆ ಮೇಲೆ ಹಾಲಿಟ್ಟಿದ್ಯಲ್ಲ, ಹೆಂಗೆ ಜೋಕು? ಅಯ್ಯೋ, ನಿಮ್ ಜೋಕಿಗೆ ನೀವು ಒಬ್ರೇ ನಗ್ಬೇಕು. ಒಲೆ ಮೇಲೆ ಇಟ್ಟಿರೋ ಹಾಲನ್ನ ಹುಷಾರಾಗಿ ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಉಕ್ಕಿದ್ರು ಅಷ್ಟೇ. ಆಮೇಲೆ ಗಿರಿ, ನನ್ನ ರಕ್ತ ಉಕ್ಬಹುದು, ನನ್ನ ಉತ್ಸಾಹ ಉಕ್ಬಹುದು, ಆದ್ರೆ ಈ ಹಾಲನ್ನ ಉಕ್ಕಕ್ಕೆ ನಾನು ಖಂಡಿತ ಬಿಡಲ್ಲ. ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರೋ ಕುಕ್ಕರ್ 3 ವಿಷಲ್ ಹಾಕಿದ ತಕ್ಷಣ ಆಫ್ ಮಾಡ್ಬಿಡ್ಬೇಕು. ಇನ್ನೊಂದು ಎಕ್ಸ್ಟ್ರಾ ವಿಷಲ್ ಹಾಕಿದ್ರು ಅನ್ನ ಜಾಸ್ತಿ ಬೆಂದು ಎಲ್ಲ ಹಾಳಾಗ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಳ್ರಿ. ಕಾಲೇಜಲ್ಲಿರ್ಬೇಕಾದ್ರೆ ಸಿಕ್ಕ ಹುಡುಗಿರಿಗೆಲ್ಲ ವಿಜಲ್ ಹೊಡ್ಕೊಂಡು ಓಡಾಡ್ತಾ ಇದ್ದ ಫಂಟ ನಾನು. ಅಂಥದ್ರಲ್ಲಿ ಈ ವಿಜಲ್ ನೋಡ್ಕೊಳಲ್ವಾ? ನನ್ನ ರಕ್ತ ಉಕ್ಕಬಹುದು, ನನ್ನ ಉತ್ಸಾಹ ಉಕ್ಕಬಹುದು, ಆದ್ರೆ ಈ ಹಾಲು ಉಕ್ಕೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಆ ಒಂದು ಆ ಎರಡು, ಇದೇನಿದು? 2 ವಿಜಿಲ್ ಆದ್ರೂ ಹಾಲ್ ಮಾತ್ರ ಇನ್ನೂ ಹೋಗ್ತಾ ಇಲ್ವಲ್ಲ? ವಾಟ್ ಇಸ್ ದಿಸ್ ಜಾದು? ಓ, ಫೋನ್ ಇವಾಗಲೇ ಬರ್ಬೇಕಾ? ಫೋನ್ ತಗೊಂಡ್ಬರೋ ಗ್ಯಾಪಲ್ಲಿ ಹಾಲು ಉಕ್ಬಿಟ್ರೆ? ಹಾ, ನೌ ಐ ವಿಲ್ ಯೂಸ್ ಸೈನ್ಸ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟ್ರಾವೆಲ್ಡ್. ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಐ ಮೀನ್ 10 ಅಡಿನ ನಾನು 3 ಸೆಕೆಂಡಲ್ಲಿ ಕವರ್ ಮಾಡಿದ್ರೆ ನನ್ನ ಸ್ಪೀಡು 3.333 ಫೀಟ್ ಪರ್ ಸೆಕೆಂಡ್ ಆಗುತ್ತೆ. ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು. ರೇ ರೇ, ಬನ್ರಿ ಇಲ್ಲಿ. ಮುಂದೆ ಏನಾಯ್ತು? ಹಾಲ್ ನೋಡ್ಕೊಳ್ರಿ ಅಂತಂದ್ರೆ ಏನ್ರಿ ಹೋಗಿದ್ರಿ? ಫೋನ್ ನೋಡಕ್ ಹೋಗಿದ್ದೆ. ಒಂದು ಕೆಲ್ಸ ನೆಟ್ಟಗ್ ಮಾಡಲ್ವಲ್ರಿ? ನನಗ್ ಬೈಬೇಕು ಅಂದ್ರೆ ಬಾಯ್ ಬಂದ್ಬಿಡುತ್ತಲ್ವಾ ನಿಮ್ಗೆ? 48 ರೂಪಾಯಿ ವೇಸ್ಟ್ ಆಗೋಯ್ತಲ್ರಿ. ರೀ, ಹಾಲ್ ಯಾಕೆ ಹೋಗ್ತು ಗೊತ್ತೇನ್ರಿ? ನೋಡ್ಕೊಳ್ಳಿಲ್ಲ, ಅದಕ್ಕೆ ಹೋಗ್ತು. ಅಯ್ಯೋ, ಅದಲ್ಲ. ಧನುರ್ಮಾಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದೆ. ಕೇಳಿದ್ರ ನನ್ ಮಾತು? ಇಲ್ಲ, ನನ್ಗದ್ರಲ್ಲೆಲ್ಲ ನಂಬಿಕೆ ಇಲ್ಲ, ನಾನ್ ಮಾಡಲ್ಲ ಅಂದ್ರಿ. ಅದಕ್ಕೆ ಅದೃಷ್ಟನೋ ಹಾಲು ಉಕ್ತಾಗೆ ಉಕ್ಕಿ ಹೋಗ್ತಾ ಇದೆ. ಎಲ್ಲ ನನ್ ಕರ್ಮ. ಏಯ್ ಗಿರಿ, ಈಗ ವ್ರತ ಮಾಡಕ್ ಒಪ್ಕೊಂಡಲ್ಲ? ಯಾವಾಗ್ರಿ ಒಪ್ಕೊಂಡ್ರಿ? ಪ್ರಾಣಿ ಫೇಲ್ ಆಗಿ ಸ್ಕಂದ ಬಿದ್ದು ಗಾಯ ಮಾಡ್ಕೊಂಡು ಆದ್ಮೇಲೆ ಒಪ್ಕೊಂಡ್ರಿ. ಇಷ್ಟೆಲ್ಲ ಆಗ್ತಾ ಇರೋದು ನೀವ್ ದೇವ್ರ ವಿರುದ್ಧವಾಗಿ ಮಾತಾಡಿದ್ದಕ್ಕೇನೆ. ಅಯ್ಯೋ ಗಿರಿ, ಎತ್ತಣ ಮಾಮರ, ಎತ್ತಣಕ್ ಹೋಗಿಲೆ. ಯಾಕೆ ಯಾವ್ದಾವ್ದನ್ನೋ ಲಿಂಕ್ ಮಾಡ್ತಾ ಇದೀಯ ನೀನು? ಸಾಕು, ಸುಮ್ನಿರ್ರಿ. ಮಾಡೋದೆಲ್ಲ ಮಾಡಿ ಈಗ ಸಂಚಾಯಿಸಿ ಕೊಡ್ತಿದ್ದೀರಾ. ಅಷ್ಟೇ ಅಲ್ಲ, ಕಾಶಿಯವರು ನಿಮ್ ಮಾತು ಕೇಳಿ ಲೋನ್ ಅಪ್ಲೈ ಮಾಡಿದ್ರು. ಆ ಲೋನು ಆಗ್ಲಿಲ್ವೇ? ಇದೆಲ್ಲವೂ ಧನುರ್ಮಾಸದ ಎಫೆಕ್ಟ್. ನೋ ವೇ, ಚಾನ್ಸೇ ಇಲ್ಲ. ಗಿರ್ಜಮ್ಮ, ನೀವು ಹೇಳೋದೆಲ್ಲ ತಪ್ಪು. ನಾನು ಬ್ಯಾಂಕಿಗೆ ಕೊಡ್ಬೇಕಾದ ಡಾಕ್ಯುಮೆಂಟ್ ಯಾವುದೋ ಮಿಸ್ ಆಯ್ತು, ಅದಕ್ಕೆ ಲೋನು ಮಿಸ್ ಆಯ್ತು. ಬ್ಯಾಂಕ್ ಅವ್ರು ಈಗಷ್ಟೇ ಫೋನ್ ಮಾಡಿದ್ದೀರು, ನಾಳೆಯೋ ನಾಡಿದ್ದೋ ಲೋನ್ ಆಗ್ತಂಬ್ರ. ಕರೆಕ್ಟ್ ಟೈಮ್ಗೆ ಬಂದ್ರಿ ಕಾಶಿ ಅವ್ರೆ. ನೀವು ಬಂದಿದ್ದಕ್ಕೆ ಇವಳು ಕೋಪ ಡೈವರ್ಟ್ ಆಗಿದ್ದು. ಏನು ಇಲ್ಲ ಬಾಬಾ, ನಾನು ಅಕ್ಕ ಎಷ್ಟು ಹೇಳಿದ್ರು ಇವರು ನಮ್ಮ ಮಾತನ್ನೇ ಕೇಳಲಿಲ್ಲ. ಧನುರ್ಮಾಸದಲ್ಲಿ ಒಳ್ಳೆ ಕೆಲಸ ಶುರು ಮಾಡಬಾರ್ದು ಅಂದ್ರು ಮಾಡಿದ್ದಾರೆ. ಇವ್ರು ಮಾಡೋ ಕೆಲಸ ಎಲ್ಲ ನಾಶವಾಗಿ ಹೋಗುತ್ತೆ.
ಕಟ್ಕಂಡ್ ಗಂಡಂಗೆ ಶಾಪ ಹಾಕು ಏಕೈಕ ಹೆಂಡತಿ ಅಂದ್ರೆ ನೀನೇ ಮರೆತಿ. ಸೆಕೆಂಡೇ ಇವ್ರ ಅಕ್ಕ ಅಲ್ವಾ ಗಿರಿ? ರೀ, ನಾನ್ ಮಾಡೋ ವ್ರತ ನಮ್ ಸಂಪ್ರದಾಯದ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ನಮಗೆ ಎಲ್ಲ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ನಿಮಗೆ ಧನುರ್ಮಾಸದ ಬಗ್ಗೆ ನಮ್ಮ ಸಂಪ್ರದಾಯದ ಬಗ್ಗೆ ಏನು ಗೊತ್ತಿಲ್ಲ. ಎಂತ ಗೊತ್ತಿಲ್ಲ? ಸೈನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಧನುರ್ಮಾಸ ಅಂದಳಿ ನೀವು ಹೇಳಕ್, ಆದ್ರೆ ಸೈನ್ಸ್ ಪ್ರಕಾರ ಅದೊಂದು ಟೈಮ್, ಜಸ್ಟ್ ಸೀಸನ್ ಅಷ್ಟೇ. ಆದ್ರೆ ಧನುರ್ಮಾಸದಲ್ಲಿ ಯಾವುದೇ ಕೆಲಸ ಶುರು ಮಾಡಿದ್ರು ಅದು ಪೂರ್ತಿ ಆಗಿಲ್ಲ, ಆಗೋದು ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ, ಆಗಲ್ಲ. ಎಂತ ಆಗ್ತಿಲ್ಲ, ಎಲ್ಲ ಆಗ್ತು. ಆಗಲ್ಲ ಅಂತ ಹೇಳ್ತಾ ಇಲ್ವಾ? ಆಗುತ್ತೆ ಅಂತ ನಾವು ಹೇಳ್ತಾ ಇದೀವಲ್ಲ. ಆಗಲ್ಲ, ಆಗುತ್ತೆ, ಆಗಲ್ಲ, ಆಗುತ್ತೆ. ಆಗಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿಯಿಂದ ಓದ್ಕೊಂಡು ಬಂದವ್ರೆ. ಒಂದು ವಿಷಯ ಮಾತಾಡಬೇಕು ಅಂದ್ರೆ ಆ ವಿಷಯನ ಸಂಪೂರ್ಣ ತಿಳ್ಕೊಂಡು ವಾದ ಮಾಡಿದ್ರೆ ವಾದ ಮಾಡೋವನಿಗೂ ಕೇಳೋವನಿಗೂ ಒಂದು ಮಾಹಿತಿ ಸಿಗತ್ತೆ. ಅದು ನೀನಾಗಿರಬಹುದು ಅಥವಾ ಇವನಾಗಿರಬಹುದು. ನಿಮ್ಮ ಜಗಳನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ವಿಷಯದ ಬಗ್ಗೆ ಚೆನ್ನಾಗಿ ಓದಿ ಪ್ರಿಪೇರ್ ಆಗಿ ಆಮೇಲೆ ವಾದಗೋಷ್ಠಿನ ನಾನೇ ಆಯೋಜನೆ ಮಾಡ್ತೀನಿ. ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ಹೇಳ್ತೀನಿ. ಓಕೆನಾ? ಓಕೆ. ಏನು ಯಜಮಾನ್ರು ತಯಾರಾಗಿದ್ರು ಅಥವಾ ತಯಾರಾಗ್ತಿದ್ದೀರೋ? ತಾತ, ಇಮ್ಯಾಜಿನೇಷನ್ ಇಸ್ ಬೆಟರ್ ದನ್ ನಾಲೆಜ್, ಗೊತ್ತಾ? ಹಂಗಂದ್ರೆ ಏನಕ್ಕಂದ? ಅಪ್ಪ, ಕಲ್ಪನಾ ಶಕ್ತಿ ಜ್ಞಾನಕ್ಕಿಂತಲೂ ಉತ್ತಮ ಅಂತ ಐನ್ಸ್ಟೈನ್ ಹೇಳಿದ್ದಾರೆ. ಈಗ ಅದನ್ನೇ ನನ್ನ ಮಗ ಹೇಳಿದ್ದು. ಬರೀ ಕಲ್ಪನೆಯಲ್ಲೇ ಇರಬೇಕು ನೀನು ದಡ್ಡ. ನಾನು ಏನು ಅಂತ ತೋರಿಸ್ತೀನಿ. ಲೇ ಅಯೋಗ್ಯ, ನೀನೇನು ಅಂತ ಜಗತ್ತಿಗೆ ತೋರಿಸ್ಕೊಟ್ಟ ನಾನು ಕಣೋ ದಡ್ಡ. ಓದು ಓದು. ಏನ್ ಪೀಸಿ ಸಾಹೇಬ್ರು, ವಾದಗೋಷ್ಠಿಗೂ ಮೊದಲೇ ಮಕ್ಕಡೆ ಮನ್ಕೊಂಡ್ಬಿಟ್ಟಿದ್ರಾ? ಯಜಮಾನ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಆಸ್ಟ್ರಾನಮಿ, ಅರ್ತ್ ಸೈನ್ಸ್, ನ್ಯಾಚುರಲ್ ಸೈನ್ಸ್, ಚಂದ್ರಯಾನ, ಮಂಗಳಯಾನ, ಸಮುದ್ರಯಾನಕ್ಕೂ ರೆಡಿ ಆಗ್ತಿದ್ದೆ. ಈ ರಾಜಕಾಲುವೆಯಾನ ಬಿಟ್ಬಿಟ್ಟಿಯಲ್ಲಪ್ಪ, ಅದನ್ನು ಓದಿ ಬಿಸಾಕ್ತೆ ಕಾಣ್ತಾ ಇರಿ. ಬಿಸಾಕ್ಬೇಡಪ್ಪ, ಹಾಗೆ ಮುಚ್ಚಿಟ್ಬಿಡು, ಯಾಕಂದ್ರೆ ಪುಚ್ಕಕ್ಕೂ ಬೆಲೆ ಇದೆ. ಕಾಣ್ತಾ ಇರಿ ಯಜಮಾನ್ರೆ, ನನ್ನ ಓದಿನ ತಿಳುವಳಿಕೆಯಿಂದ ಎದುರಾಳಿನ ಹ್ಯಾಂಗ್ ಕಟ್ ಹಾಕ್ತೆ ಅಂದಳಿ. ನೀನೇ ಕಟ್ ಹಾಕ್ತೀಯೋ ಅಥವಾ ಅವರೇ ನೀನು ಕಟ್ಟಿ ನೇತ್ ಹಾಕ್ತಾರೋ ಯಾರಿಗೆ ಗೊತ್ತು. ಓದು ಓದು ಓದು. ಏನಮ್ಮ ಗಿರಿಜಾ, ಎಲ್ಲ ಓದಾಯ್ತಾ? ಹ್ಞೂ ಮಾವ, ರಾಮಾಯಣ ಓದ್ ಮುಗಿಸಿ ಈಗ ಮಹಾಭಾರತ ಓದ್ತಾ ಇದ್ದೀನಿ. ಬರೀ ಎರಡೇನಾ? ಅಯ್ಯೋ ಇಲ್ಲ ಮಾವ, ಸ್ಕಂದ ಪುರಾಣ, ಶಿವಪುರಾಣ, ವಿಶ್ವಪುರಾಣ, ಭವಿಷ್ಯ ಪುರಾಣ ಎಲ್ಲ ಓದಿದ್ದೀನಿ. ಮತ್ತೆ ನಿನ್ ತಂಗಿ ಪುರಾಣ? ನಾನು ಇಲ್ಲೇ ಇದ್ದೀನಿ ಮಾವಯ್ಯ. ಕಾಣ್ತಾ ಇದೆಯಮ್ಮ. ನೀನ್ ಯಾವ ಪುರಾಣ ಓದ್ತಿದ್ಯಾ? ಈಗಾಗ್ಲೇ ಸಮಾರಾಂಗಣ ಸೂತ್ರಧಾರ ಮತ್ತೆ ವೇದನೂ ಓದ್ ಮುಗಿಸಿ ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ ಓದ್ತಾ ಇದ್ದೀನಿ. ಅರ್ಥಶಾಸ್ತ್ರ ಪ್ರವೀಣೆ ಪ್ರಳಿಯಲ್ಲಮ್ಮ. ತಾತ, ನಾನು ಹಳೆ ನ್ಯೂಸ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದೆ. ನಿನ್ಗೇನು ಗ್ರಾಚಾರನಮ್ಮ? ಏನ್ ಲೆಕ್ಕ ಮಾಡಿ ಎಲ್ಲ ತೂಕ ಹಾಕಕ್ಕ? ಇಲ್ಲ ತಾತ, ಹಿರಿಯರು ಈ ವಿಚಾರಗಳ ಬಗ್ಗೆ ಎಲ್ಲ ಇದ್ರಲ್ಲಿ ಬರ್ದಿರ್ತಾರೆ. ಅದನ್ನ ಓದಿ ತಿಳ್ಕೊಂಡು ನಾಳೆ ವಾದ ಮಾಡ್ತೀನಿ. ಗುಡ್ ಗುಡ್ ಗುಡ್. ಎಲ್ಲರೂ ಚೆನ್ನಾಗಿ ಓದಿ. ನಾಳೆ ಬೆಳಗ್ಗೆನೆ ವಾದಗೋಷ್ಠಿ ಪ್ರಾರಂಭ. ಸರಿ ಮಾವ. Silence. Listen to me. ಡೈನಿಂಗ್ ಟೇಬಲ್ ಬಳಿ ನೆರೆದಿರುವ ಶಿವಕೃಪಾದ ಶಿವರವರೇ ಹಾಗೂ ಗಿರಿಜಾರವರೇ ಮತ್ತು ನಮ್ಮ ಮನೆಗೆ ಆಗಾಗ್ಗೆ ಬಂದು ಬೋಂಡಾ ಬಜಿ ತಿಂದುಕೊಂಡು ಹೋಗುತ್ತಿರುವ ಕಾಶಿಯವರೇ, ಅವರ ಧರ್ಮಪತ್ನಿ ಗೌರಿಯವರೇ. ಅಯ್ಯೋ ಬರ್ತೀನ್ರಪ್ಪ. ಈಗ ನಾನು ತಾತ ಅಲ್ಲ, ನಿರೂಪಕ. ಯಾವ ಪಕ್ಕ? ನಿರೂಪಕ ಅಂದರೆ ಈ ವಾದಗೋಷ್ಠಿಯನ್ನು
ನಿಷ್ಪಕ್ಷಪಾತವಾಗಿ ನಡೆಸಿಕೊಡುವ ಆಂಕರ್.